ನೋಡಿ, ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತಿರದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿ ಆಗ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಹಾಕುತ್ತಿದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ. ದರ್ಶನ್ ಕಡೆಯವರು ಚಿತ್ರದುರ್ಗದಲ್ಲಿರುವ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಭೇಟಿ ಮಾಡ್ತಿರೋದರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು ಸಾಂತ್ವನದ ಹೆಸರಿನಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅಂತ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ರೇಣುಕಾ ಕುಟುಂಬದ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಸಾಂತ್ವನದ ನೆಪದಲ್ಲಿ ಒತ್ತಡದ ಸುಳಿವು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ. ನಟ ನಟಿಯರು, ನಿರ್ಮಾಪಕರು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪದ ಜೊತೆ ಅವರ ಮನಸ್ಸಿನಲ್ಲಿರೋ ಭಾವನೆಯನ್ನ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ಬಗ್ಗೆ ದರ್ಶನ್ ಮಾತನಾಡುತ್ತಿದ್ದರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡುವ ಚಿಂತನೆ ಬಗ್ಗೆ ಚರ್ಚಿಸಿದ್ದಾರಂತೆ. ಈ ವಿಚಾರ ಚರ್ಚೆ ಆಗ್ತಿದ್ದಂತೆ ಪೊಲೀಸರು ಹೆಚ್ಚು ನಿಗಾ ಇಟ್ಟಿದ್ದಾರೆ. ಸಾಂತ್ವನ, ಧೈರ್ಯ ಹೇಳೋದು ಓಕೆ, ಆದ್ರೆ ಆಮಿಷ ಒಡ್ಡುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ನ ಶತಾಯಗತಾಯ ಜೈಲಿನಿಂದ ಹೊರತರಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದು ಹಲವರ ಮೂಲಕ ಪ್ರಯತ್ನ ಕೂಡ ನಡೆದಿದೆ ಎನ್ನಲಾಗಿದೆ. ಸದ್ಯ ರೇಣುಕಾಸ್ವಾಮಿ ಮನೆಗೆ ಭೇಟಿಯಾದವರ ಲಿಸ್ಟ್ ಸಂಗ್ರಹಿಸಿರೋ ಪೊಲೀಸರು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ಹಣ ಸಹಾಯ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ನಡೆಸಲಾಗಿದೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆ ಮತ್ತೊಂದು ಮಜಲು ಪಡೆದಿದ್ದು ದರ್ಶನ್ ಪರ ವಕಾಲತ್ತು ವಹಿಸಿದವರಿಗೂ ಟೆನ್ಷನ್ ಶುರುವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತಿರದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿ ಆಗ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಹಾಕುತ್ತಿದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ. ದರ್ಶನ್ ಕಡೆಯವರು ಚಿತ್ರದುರ್ಗದಲ್ಲಿರುವ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಭೇಟಿ ಮಾಡ್ತಿರೋದರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು ಸಾಂತ್ವನದ ಹೆಸರಿನಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅಂತ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ರೇಣುಕಾ ಕುಟುಂಬದ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಸಾಂತ್ವನದ ನೆಪದಲ್ಲಿ ಒತ್ತಡದ ಸುಳಿವು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ. ನಟ ನಟಿಯರು, ನಿರ್ಮಾಪಕರು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪದ ಜೊತೆ ಅವರ ಮನಸ್ಸಿನಲ್ಲಿರೋ ಭಾವನೆಯನ್ನ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ಬಗ್ಗೆ ದರ್ಶನ್ ಮಾತನಾಡುತ್ತಿದ್ದರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡುವ ಚಿಂತನೆ ಬಗ್ಗೆ ಚರ್ಚಿಸಿದ್ದಾರಂತೆ. ಈ ವಿಚಾರ ಚರ್ಚೆ ಆಗ್ತಿದ್ದಂತೆ ಪೊಲೀಸರು ಹೆಚ್ಚು ನಿಗಾ ಇಟ್ಟಿದ್ದಾರೆ. ಸಾಂತ್ವನ, ಧೈರ್ಯ ಹೇಳೋದು ಓಕೆ, ಆದ್ರೆ ಆಮಿಷ ಒಡ್ಡುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ನ ಶತಾಯಗತಾಯ ಜೈಲಿನಿಂದ ಹೊರತರಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದು ಹಲವರ ಮೂಲಕ ಪ್ರಯತ್ನ ಕೂಡ ನಡೆದಿದೆ ಎನ್ನಲಾಗಿದೆ.
ಸದ್ಯ ರೇಣುಕಾಸ್ವಾಮಿ ಮನೆಗೆ ಭೇಟಿಯಾದವರ ಲಿಸ್ಟ್ ಸಂಗ್ರಹಿಸಿರೋ ಪೊಲೀಸರು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ಹಣ ಸಹಾಯ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ನಡೆಸಲಾಗಿದೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆ ಮತ್ತೊಂದು ಮಜಲು ಪಡೆದಿದ್ದು, ದರ್ಶನ್ ಪರ ವಕಾಲತ್ತು ವಹಿಸಿದವರಿಗೂ ಟೆನ್ಷನ್ ಶುರುವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತಿರದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿ ಆಗ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಹಾಕುತ್ತಿದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ. ದರ್ಶನ್ ಕಡೆಯವರು ಚಿತ್ರದುರ್ಗದಲ್ಲಿರುವ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಭೇಟಿ ಮಾಡ್ತಿರೋದರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು, ಸಾಂತ್ವನದ ಹೆಸರಿನಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅಂತ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು, ರೇಣುಕಾ ಕುಟುಂಬದ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಸಾಂತ್ವನದ ನೆಪದಲ್ಲಿ ಒತ್ತಡದ ಸುಳಿವು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ. ನಟ ನಟಿಯರು, ನಿರ್ಮಾಪಕರು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪದ ಜೊತೆ ಅವರ ಮನಸ್ಸಿನಲ್ಲಿರೋ ಭಾವನೆಯನ್ನ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ಬಗ್ಗೆ ದರ್ಶನ್ ಮಾತನಾಡುತ್ತಿದ್ದರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡೋ ಚಿಂತನೆ ಬಗ್ಗೆ ಚರ್ಚಿಸಿದ್ದಾರಂತೆ. ಈ ವಿಚಾರ ಚರ್ಚೆ ಆಗ್ತಿದ್ದಂತೆ ಪೊಲೀಸರು ಹೆಚ್ಚು ನಿಗಾ ಇಟ್ಟಿದ್ದಾರೆ. ಸಾಂತ್ವನ, ಧೈರ್ಯ ಹೇಳೋದು ಓಕೆ, ಆದ್ರೆ ಆಮಿಷ ಒಡ್ಡುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ನ ಶತಾಯಗತಾಯ ಜೈಲಿನಿಂದ ಹೊರತರಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದು, ಹಲವರ ಮೂಲಕ ಪ್ರಯತ್ನ ಕೂಡ ನಡೆದಿದೆ ಎನ್ನಲಾಗಿದೆ. ಸದ್ಯ ರೇಣುಕಾಸ್ವಾಮಿ ಮನೆಗೆ ಭೇಟಿಯಾದವರ ಲಿಸ್ಟ್ ಸಂಗ್ರಹಿಸಿರೋ ಪೊಲೀಸರು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ಹಣ ಸಹಾಯ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ನಡೆಸಲಾಗಿದೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆ ಮತ್ತೊಂದು ಮಜಲು ಪಡೆದಿದ್ದು, ದರ್ಶನ್ ಪರ ವಕಾಲತ್ತು ವಹಿಸಿದವರಿಗೂ ಟೆನ್ಷನ್ ಶುರುವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.